ಸಿಂಹರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ಭಾಗ್ಯಸ್ಥಾನದಲ್ಲಿರ್ತಕ್ಕಂಥ ಗುರು ನಿಮಗೆ ಉತ್ಕೃಷ್ಟವಾದ ಫಲವನ್ನು ತಂದುಕೊಡ್ತಾನೆ. ಇನ್ನೂ 1 ತಿಂಗಳುಗಳ ಕಾಲ ನಿಮಗೆ ಹೆಚ್ಚಿನ ಬೆಲ್ಲದ ಫಲವನ್ನು, ಬೇವು ಬೆಲ್ಲ ಎರಡಿದೆ ಅಲ್ವಾ, ಈ ವರ್ಷ ನಿಮಗೆ ಆದಿಯಲ್ಲೇ ಬೆಲ್ಲದ ಫಲ ಹೆಚ್ಚಿನ ಸಿಹಿ ಹೂರಣ ಇದೆ. ಅದೇ ಗುರು ಮೇನಲ್ಲಿ ಪರಿವರ್ತನೆ ಆಗ್ತಾನೆ, ಕರ್ಮಸ್ಥಾನಕ್ಕೆ ಬರ್ತಾನೆ. ಹೀಗಾಗಿ ವೃತ್ತಿಯಲ್ಲಿ ನಿಮಗೆ ವಿಶೇಷ ಸ್ಥಾನಮಾನಗಳು, ಮಾನ್ಯತೆಗಳು ಸಿಗ್ತಾ ಹೋಗುತ್ತೆ. ಆದರೆ ಶತ್ರುಕ್ಷೇತ್ರ ಅದು, ಶುಕ್ರನ ಕ್ಷೇತ್ರ. ಹೀಗಾಗಿ ಸ್ವಲ್ಪ ನಿಮಗೆ ನಿಮ್ಮ ಬುದ್ಧಿವಂತಿಕೆಗೆ, ನಿಮ್ಮ ಚುರುಕುತನಕ್ಕೆ ಸಿಗಬೇಕಾದ ಮಾನ್ಯತೆಗಳು ಸ್ವಲ್ಪ ಕಡಿಮೆ ಆಗುತ್ತೆ. ನನಗೆ ಸಿಗಬೇಕಾಗಿತ್ತು ಆ ಪೊಸಿಷನ್, ಆದರೆ ತಪ್ಪು ಹೋಯಿತು, ಬೇರೆಯವ್ರಿಗಾಯಿತು. ಆ ನಿಮ್ಮ ಕೆಲಸದ ವೈಖರಿ, ಆ ನಿಮ್ಮ ಬುದ್ಧಿವಂತಿಕೆಗೆ ಸಿಗುವ ತಕ್ಕದಾಗಿರ್ತಕ್ಕಂಥ ಸ್ಥಾನಮಾನಗಳು ಸಿಗದೆ ಹೋಗ್ಬಿಡುತ್ತೆ. ಆದರೆ ಪರವಾಗಿಲ್ಲ ಅನ್ನೋ ರೀತಿಯಲ್ಲಿ ಇರ್ತದೆ, ಆತಂಕ ಮಾಡ್ಕೋಬೇಡಿ. ನಿಮ್ಮ ರಾಶಿಯಿಂದ ಶನೈಶ್ಚರನ ಬಲ ಚೆನ್ನಾಗಿದೆ, ಸಪ್ತಮದಲ್ಲಿ ದಿಗ್ಬಲ ಶನೈಶ್ಚರನಿಗೆ, ಅದು ಶಶಯುಗ ಕೂಡ ಹೌದು. ಹೀಗಾಗಿ ನಿಮಗೆ ಆಡಳಿತಾತ್ಮಕವಾಗಿ ಅಧಿಕಾರ ಸಿಗ್ತದೆ. ನೀವು ಕಷ್ಟವೋ ಅದು ನಿಮಗೆ ನಷ್ಟವೋ, ಆದರೆ ಅಲ್ಲಿ ನೀವು ನಿಮ್ಮ ಒಂದು ಆಡಳಿತವನ್ನು, ನಿಮ್ಮ ಒಂದು ಅಧಿಕಾರವನ್ನು ಚಲಾಯಿಸ್ತಕ್ಕಂಥ ಶಕ್ತಿ ಅಂತೂ ನಿಮಗೆ ಬರ್ತದೆ. ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿರುತ್ತೆ, ಸಮಾಧಾನವಾಗಿರಿ. ಜೊತೆಗೆ ಅಷ್ಟಮದ ರಾಹು, ಆತ ನೋಡಿ ಅಷ್ಟಮ ನಷ್ಟಸ್ಥಾನ, ಕ್ಲೇಶಸ್ಥಾನ, ದುಃಖಸ್ಥಾನ ಅಂತ. ಹೀಗಾಗಿ ಕಾಣದ ಕೈಗಳಿಂದ, ಕಾಣದ ಜನರಿಂದ, ಕಾಣದ ವರ್ಗದವರಿಂದ, ಅದು ಮಿತ್ರವರ್ಗ ಆಗಬಹುದು, ಬಂಧುವರ್ಗ ಆಗಬಹುದು, ಇಂಥವರಿಂದ ಮನಸ್ಸಿಗೆ ಪೆಟ್ಟು ಬೀಳುತ್ತೆ. ಕುಟುಂಬ ಸ್ಥಾನದಲ್ಲಿ ಕೇತುವಿದ್ದಾನೆ, ಹಣಕಾಸಿಗೆ ತೊಂದರೆ ಉಂಟಾಗುತ್ತೆ, ಮಾತು ಕಠಿಣವಾಗುತ್ತೆ, ಮಾತಾಡುವಾಗ ನಿಮ್ಮ ಮಾತನ್ನು ಯಾರು ಗೌರವಿಸೋದಿಲ್ಲ, ಹಾಗಾಗ್ಬಿಡುತ್ತೆ. ಪರಿಹಾರಕ್ಕೆ ನೋಡಿ, ಆರೋಗ್ಯದ ದೃಷ್ಟಿಯಿಂದ, ಯಾಕೆಂದರೆ ರಾಹು ಗುಹ್ಯ ಸ್ಥಾನದಲ್ಲಿದ್ದಾನೆ. ಹೀಗಾಗಿ ಗುಹ್ಯ ರೋಗಗಳು, ಮೂತ್ರಾದಿ ಸಮಸ್ಯೆಗಳು ಉಂಟಾಗ್ತಕ್ಕಂಥ ಸಾಧ್ಯತೆ ಅಧಿಕವಾಗಿದೆ. ಬಾಯಿ ಹುಣ್ಣಾಗೋದು, ಹಲ್ಲಿನ ಸಮಸ್ಯೆ ಬರ್ತಕ್ಕಂಥ ಇಂತಹ ಸಾಧ್ಯತೆಗಳಿದ್ದಾವೆ. ಈ ಕಾರಣದಿಂದಾಗಿ ಒಂದು ಆದಿತ್ಯ ಹೃದಯ ಕೇಳಿಸ್ಕೊಳ್ಳಿ, ಮತ್ತೊಂದು ವೈದ್ಯನಾಥನ ದರ್ಶನ, ಅವನ ಸ್ಮರಣೆ, ಈಶ್ವರನಿಗೆ ರುದ್ರಾಭಿಷೇಕ, ಇವುಗಳನ್ನು ಮಾಡಿಸೋದು ಮರಿಬೇಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.